ಬಿಯರ್ ಕುಡಿಸಿ ಅಪ್ರಾಪ್ತೆಯ ಮೇಲೆ ಸಾಮೂಹಿಕ ರೇಪ್, ಅತ್ಯಾಚಾರ ಎಸಗಿದ್ದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ಎಂಟು ತಿಂಗಳ ಹಿಂದೆ ಅಪ್ರಾಪ್ತೆಯ ಮೇಲೆ ಎರಗಿದ ಕಾಮುಕರಿಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಲಾಗಿದೆ ಕಣ್ರಿ. ಬೆಳಗಾವಿಯ ಪೋಕ್ಸೋ ವಿಶೇಷ ನ್ಯಾಯಾಲಯ ಮಹತ್ವದ ಆದೇಶವೊಂದನ್ನ ನೀಡಿದೆ. 8 ತಿಂಗಳ ಹಿಂದಿನ ಪ್ರಕರಣವನ್ನ ಸಾಕ್ಷಿ ಆಧಾರಗಳನ್ನ ಪರಿಗಣಿಸಿ ಸಂತ್ರಸ್ತೆಗೆ ಬಾಲಕಿಗೆ ನ್ಯಾಯ ಕೊಡಿಸಿದೆ. ಸದರಿ ಪ್ರಕರಣದಲ್ಲಿ 4 ಜನ ಈ ಪ್ರಕರಣವನ್ನು ವಿಚಾರಣೆಯಾಗಿದ್ದು, 4 ಜನ ಆರೋಪಿಗಳ ಮೇಲೆ ವಿಚಾರಣೆಯಾಗಿದ್ದು, ಆ 4 ಜನ ಆರೋಪಿ ನಂಬರ್ 1, 2 ಇವರು ಸಾಮೂಹಿಕ ಅತ್ಯಾಚಾರ ಮಾಡಿ ಅಲ್ಪ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಅವಳ ಕೊರಳಲ್ಲಿದ್ದಂಥ ಬಂಗಾರವನ್ನು ಕಸಿದುಕೊಂಡು ಈ BNS ಮತ್ತು ಪೋಕ್ಸೋ ಕಲಮುಗಳಲ್ಲಿ ಕೃತ್ಯ ಎಸಗಿದ್ದು, ಸದರಿ ಪ್ರಕರಣದ ಅಲ್ಲಿ ಆರೋಪಿ ನಂಬರ್ 1, 2 ಸಾಮೂಹಿಕ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು 8,76,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಪ್ರತಿಯೊಬ್ಬರಿಗೂ. ಹೌದು, 8 ತಿಂಗಳ ಹಿಂದೆ ಈ ಆರೋಪಿಗಳು ಅಪ್ರಾಪ್ತೆಗೆ ಒತ್ತಾಯಪೂರ್ವಕವಾಗಿ ಬಿಯರ್ ಕುಡಿಸಿದ್ರು. ಸಂತ್ರಸ್ತೆ ನಶೆಯಲ್ಲಿರಬೇಕಾದ್ರೆ ಆಕೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿತ್ತು. 2015 ಮೇ 10ರಂದು ಬೆಳಗಾವಿಯ ಸಾವ್ಗಾಂವ್ ಫಾರ್ಮ್ ಹೌಸ್ ನಲ್ಲಿ ಗ್ಯಾಂಗ್ ರೇಪ್ ನಡೆಸಲಾಗಿತ್ತು. ಆಕೆಯ ಮೈ ಮೇಲಿದ್ದ ಚಿನ್ನದ ಸರವನ್ನ ಕೂಡ ಈ ಖದೀಮರು ಕದ್ದಿದ್ರು ಕಣ್ರಿ. ಇದರಿಂದ ಆರೋಪಿಗಳ ವಿರುದ್ಧ ಬೆಳಗಾವಿಯ ತಿಳಕವಾಡಿ ಪೊಲೀಸ್ ಠಾಣೆಗೆ ಪೋಷಕರು ದೂರನ್ನ ನೀಡಿದ್ರು. ನಂತರ ಈ ಪ್ರಕರಣ ಮಾರ್ಕೆಟ್ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಆರೋಪಿಗಳ ಮೇಲೆ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿತ್ತು. ಕೇವಲ 8 ತಿಂಗಳಲ್ಲೇ ವಿಶೇಷ ನ್ಯಾಯಾಲಯ ಪ್ರಕರಣವನ್ನ ಇತ್ಯರ್ಥಗೊಳಿಸಿದೆ. ಅಲ್ಲದೆ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ. ಅದರಂತೆ ಆರೋಪಿ ನಂಬರ್ 3 ಮತ್ತು 4 ಕೂಡ ಅವರಿಗೆ ಫಾರ್ಮ್ ಹೌಸವನ್ನು ಬಾಡಿಗೆ ರೀತಿಯಿಂದ ನೀಡಿ ಸಹಾಯ ಮಾಡಿದ್ದಕ್ಕಾಗಿ, ಅದಕ್ಕೆ ಪ್ರೇರಣೆ ನೀಡಿದ್ದಕ್ಕಾಗಿ ಅವರಿಗೂ ಕೂಡ 20 ವರ್ಷಗಳ ಕಠಿಣ ಕಾರ್ಯಾಗಾರ ಶಿಕ್ಷೆಯನ್ನು ವಿಧಿಸಿ ಪ್ರತಿ ತಲಾ ಅವರಿಗೆ 6 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತು ಶಿಕ್ಷೆ ಪ್ರಮಾಣವನ್ನು ವಿಚಾರಣೆ ಮಾಡಿ ನಿರ್ಧರಿಸಿದ್ದು. ಈ ಪ್ರಕರಣವನ್ನು ಪೋಕ್ಸೋ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದ್ದು. ಸರ್ಕಾರ ಪರ ವಿಶೇಷ ಅಭಿಯೋಜಕ LV ಪಾಟೀಲ್ ವಕಾಲತ್ತು ವಹಿಸಿದ್ರು. 22 ವರ್ಷದ ಸಾಕಿಬ್ ನಿಜಾಮಿ ಮತ್ತು ರವಿ ನಾಯೋಡಿಗೆ 8.76 ಲಕ್ಷ ರೂಪಾಯಿಗಳ ದಂಡ ವಿಧಿಸಲಾಗಿದೆ ಹಾಗೂ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಇನ್ನು ಕೃತ್ಯಕ್ಕೆ ಸಹಕರಿಸಿದ ರೋಹನ್ ಪಾಟೀಲ್, ಅಶುತೋಷ್ ಪಾಟೀಲ್ ಎನ್ನುವರಿಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 6 ಲಕ್ಷ ರೂಪಾಯಿಗಳ ದಂಡವನ್ನ ನ್ಯಾಯಾಧೀಶೆ CM ಪುಷ್ಪಲತಾ ವಿಧಿಸಿದ್ದಾರೆ. ಸಂತ್ರಸ್ತೆಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕಾನೂನು ಪ್ರಾಧಿಕಾರಕ್ಕೂ ಆದೇಶ ಮಾಡಿದ್ದಾರೆ.